all belong. With financial knowledge, they lead the way, empowering minds every single day. They're the best, finest, the number one, teaching with passion, second to none. Mentors so brilliant. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ಮಾರ್ಕೆಟಲ್ಲಿ ಒಂದು ಹೊಸ ಟ್ರೇಡಿಂಗಿನ ಆಯಾಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ. ಸ್ನೇಹಿತರೆ, ನಾವು ಇವತ್ತು ಮಾತಾಡ್ತಕ್ಕಂತಹ ಟಾಪಿಕ್ ಬಂದ್ಬಿಟ್ಟು ಫೋರೆಕ್ಸ್ ಅಂತಕ್ಕಂತಹ ಒಂದು ಟ್ರೇಡಿಂಗು. ಸೊ ಏನಿದು ಫೋರೆಕ್ಸ್ ಅನ್ನೋ ಟ್ರೇಡಿಂಗು, ಯಾವ ರೀತಿ ವರ್ಕ್ ಆಗುತ್ತೆ, ಹಾಗೂ ಇದನ್ನು ಯಾತಕ್ಕೋಸ್ಕರ ಇದನ್ನು ತರಲಾಯಿತು, ಅಥವಾ ಈ ಫೋರೆಕ್ಸ್ ಅನ್ನೋ ಕಾನ್ಸೆಪ್ಟ್ ಆದರೂ ಏನಿದು ಅಲ್ವಾ? ಸೊ ಇವಾಗ ನಾವು ಯಾವುದೇ ಒಂದು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಮೂಲತಃ ಅದರ ಅರ್ಥ ಏನು ಅಂತ ನಾವು ತಿಳ್ಕೊಬೇಕಾಗತ್ತೆ, ರೈಟ್? ಸೊ ಸ್ನೇಹಿತರೆ, ಮತ್ತೊಮ್ಮೆ ಎಲ್ರಿಗೂ ಈ ಫೋರೆಕ್ಸ್ ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಫೋರೆಕ್ಸ್ ಅಂದರೆ ಏನು, ಯಾವ ರೀತಿಯಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತೆ, ಹಾಗೂ ಈ ಫೋರೆಕ್ಸಿನ ಅರ್ಥ ಏನು, ಸೊ ಇದರಲ್ಲಿ ಅಕೌಂಟ್ ಬೇಕಾ, ನಮ್ಮ ಡಿಮ್ಯಾಟ್ ಅಕೌಂಟ್ ಇರುತ್ತಾ, ಅಥವಾ ಯಾವ ರೀತಿಯಾದಂಥ ಅಕೌಂಟ್ ಇರುತ್ತೆ, ಅಥವಾ ಯಾವ್ಯಾವ ರೀತಿಯಾದಂಥ ಅಕೌಂಟ್ ಇರುತ್ತೆ, ಹಾಗೂ ಅದರ ಒಂದು ಲಾಟ್ ಸೈಜ್ಗಳು ಯಾವ ರೀತಿ ಇರುತ್ತೆ. ಇವಾಗ ನೋಡಿ, ನಾವು ನಿಫ್ಟಿ ಆಗಿರಲಿ, ಬ್ಯಾಂಕ್ ನಿಫ್ಟಿ ಆಗಿರಲಿ, ಅಥವಾ ಯಾವುದೇ ಒಂದು ಸ್ಟಾಕ್ಸಿನ ಆಪ್ಷನ್ಸ್ ಆಗಿರಲಿ, ಅಥವಾ ಫ್ಯೂಚರ್ಸ್ನಾಗಿರಲಿ, ನಾವಿಲ್ಲಿ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದಂತಹ ಒಂದು ಸೆಟ್ ಯೂನಿಟ್ಸನ್ನ ಆ ಒಂದು ಸ್ಟಾಕಿಗೆ ಅಥವಾ ಆ ಒಂದು ಇಂಡೆಕ್ಸ್ಗೆ ಅಲಾಟ್ ಮಾಡಲಾಗಿರುತ್ತೆ, ಸರಿನಾ? ಸೊ ಅದು ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಸಹ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನವನ್ನು ಪಡೋಣ. ಬನ್ನಿ ಹಾಗಾದರೆ ತಡ ಮಾಡ್ದಲೇ ಏನಿದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಫೋರೆಕ್ಸ್ ಟ್ರೇಡಿಂಗ್ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ನೋಡಿ, ಫೋರೆಕ್ಸ್ ಅಂತ ಹೇಳಿದ್ರೆ ಅದ್ರ ಪೂರ್ತಿ ಹೆಸರು ಬಂದ್ಬಿಟ್ಟು ಫಾರಿನ್ ಎಕ್ಸ್ಚೇಂಜ್. ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಒಂದು ದೇಶದ ಕರೆನ್ಸಿಯನ್ನು ಕೊಟ್ಟು ಇನ್ನೊಂದು ದೇಶದ ಕರೆನ್ಸಿಯನ್ನು ಖರೀದಿ ಮಾಡ್ತಕ್ಕಂಥದ್ದು. ಏನೋ ಒಂದು ದೇಶದ ಕರೆನ್ಸಿಯನ್ನು ಕೊಟ್ಟು ಇನ್ನೊಂದು ದೇಶದ ಕರೆನ್ಸಿಯನ್ನು ನಾವು ಬೈ ಮಾಡ್ತಕ್ಕಂಥದ್ದು, ಅಥವಾ ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ಪರ್ಚೇಸ್ ಮಾಡ್ತಕ್ಕಂಥದ್ದು. ಈ ಒಂದು ವ್ಯವಹಾರಕ್ಕೆ ಫೋರೆಕ್ಸ್ ಅಂತ ಕರೀತಾರೆ ಅಲ್ವಾ? ಸೊ ಇದರದ್ದೇ ಆದಂಥ ಒಂದು ಟ್ರೇಡ್ಗಳಿರುತ್ತೆ, ಇದರದ್ದೇ ಆದಂಥ ಒಂದು ಎಕ್ಸ್ಚೇಂಜಸ್ಗಳಿರುತ್ತೆ, ಇದರದ್ದೇ ಆದಂತಹ ಒಂದು ಕಾನ್ಸೆಪ್ಟ್ ಕೂಡ ಇರುತ್ತೆ, ರೈಟ್? ಸೊ ಅದೇ ರೀತಿಯಾಗಿ ಸ್ನೇಹಿತರೆ, ಫೋರೆಕ್ಸ್ ಅಂತಕ್ಕಂದ್ರೆ ಇದನ್ನು ನಾವು ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಸೊ ಇದನ್ನು ನಾವು ಒಂದು ದೇಶದ ಕರೆನ್ಸಿಯನ್ನು ಕೊಟ್ಟು ಇನ್ನೊಂದು ದೇಶದ ಕರೆನ್ಸಿಯನ್ನು ಈಸ್ಕೊಳ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ? ಫಾರಿನ್ ಎಕ್ಸ್ಚೇಂಜ್ ಅಂತ ಕರಿತೀವಿ ಅಲ್ವಾ? ಸೊ ಸ್ನೇಹಿತರೆ, ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ನಾವು ಉದಾಹರಣೆಗೆ ಇವಾಗ INR USD ಅಂತ ಹೇಳಿದ್ರೆ ಏನಿದ್ರ ಅರ್ಥ? USDಯನ್ನು ಕೊಟ್ಟು INRನ ಖರೀದಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಯೂರೋ USD ಅಂತ ಹೇಳಿದ್ರೆ USDಯನ್ನು ಕೊಟ್ಟು ಯೂರೋವನ್ನು ಖರೀದಿ ಮಾಡ್ತಕ್ಕಂಥದ್ದು. ಸೊ ಯಾರೆಲ್ಲ ಮಾಡ್ತಾರೆ ಹಾಗಾದರೆ? ಇದನ್ನು ಇಂಡಿವಿಜುವಲ್ಸ್ ಮಾಡ್ತಾರೆ, ಬಿಸ್ನೆಸ್ ಪೀಪಲ್ ಮಾಡ್ತಾರೆ, ಸರ್ಕಾರದವ್ರು ಮಾಡ್ತಾರೆ, ಅಥವಾ ಒಂದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನವರು ಮಾಡ್ತಾರೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್ಗೆ ಅಲ್ವಾ? ಒಂದು ಕ್ರಾಸ್ ಬಾರ್ಡರಿನ ಟ್ರಾನ್ಸಾಕ್ಷನ್ಸ್ಗೆ ಈ ರೀತಿಯಾದಂಥ ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ. ಇದು ಇಂಪಾರ್ಟೆಂಟಾ? ಡೆಫಿನೆಟ್ಲಿ ಇದು ತುಂಬಾ ಇಂಪಾರ್ಟೆಂಟು. ಉದಾಹರಣೆಗೆ ನಾನಿವಾಗ ನಮ್ಮ ಪಕ್ಕದ ಮನೆಯವರು ಅಥವಾ ನಮ್ಮ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ಅವ್ರೇನು ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಬ್ರಾಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಉದಾಹರಣೆಗೆ ಕೆನಡಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅವರು ಭಾರತಕ್ಕೆ ಹಣವನ್ನು ಕಳಿಸ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅವ್ರ ಹತ್ರ ಇರ್ತಕ್ಕಂಥ ಕೆನಡಾದ ದುಡ್ಡನ್ನು ಕೊಟ್ಟು ಅವರು ಭಾರತದ ದುಡ್ಡನ್ನು ತೊಗೋಬೇಕಾಗತ್ತೆ, ಅಥವಾ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ. ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ? ಅವರಾದ್ರೂ ಅದನ್ನೇ ತಾನೇ ಮಾಡೋದು ಅಲ್ವಾ? ಸೊ ಈ ರೀತಿಯಾಗಿ ಯಾವುದೇ ಒಂದು ಇಂಪೋರ್ಟ್ ಆಗಿರಲಿ, ಎಕ್ಸ್ಪೋರ್ಟ್ ಆಗಿರಲಿ, ಅಥವಾ ಒಬ್ಬರು ಸಂಬಳ ಕಳಿಸ್ತಕ್ಕಂಥದ್ದು, ಅಥವಾ ಒಂದು ದೇಶದ ಕರೆನ್ಸಿಯನ್ನು ಇನ್ನೊಂದು ದೇಶಕ್ಕೆ ಕಳಿಸ್ತಕ್ಕಂಥದ್ದು, ಇವೆಲ್ಲ ಆಗಬೇಕು ಅಂತ ಹೇಳಿದ್ರೆ ಈ ಫಾರಿನ್ ಎಕ್ಸ್ಚೇಂಜಿನ ಮುಖಾಂತರನೇ ನಡೀತಕ್ಕಂಥದ್ದು.
ಸೊ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳಿದ್ರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ, ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇವಾಗ FIIs ಅಂತ ಹೇಳಿದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅವರು ಹಣವನ್ನು ಕಳಿಸಬೇಕು ಅಂತ ಹೇಳಿದ್ರು ಅವರು ಆ ದೇಶದ ಹಣವನ್ನು ಕೊಟ್ಟು ಇನ್ನೊಂದು ದೇಶದ ಹಣವನ್ನು ಖರೀದಿ ಮಾಡಬೇಕು, ಹೌದಾ? ಸೊ ಇಲ್ಲಾದ್ರೂ ಫೋರೆಕ್ಸ್ ನಡೀತಕ್ಕಂಥದ್ದು ಹೆಡ್ಜ್ ಫಂಡ್ಸ್ಗಳಾಗಿರಲಿ ಅಥವಾ ಒಬ್ಬ ಇಂಡಿವಿಜುವಲ್ ಟ್ರೇಡರ್ ಆಗಿರಲಿ, ಇವರು ಎಲ್ಲರಿಗೂ ಫೋರೆಕ್ಸ್ ಅಂತಕ್ಕಂಥದ್ದು ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು. ಸ್ನೇಹಿತರೆ, ಹಾಗಾದರೆ ಎಷ್ಟು ರೀತಿಯಾದಂತಹ ಅಕೌಂಟ್ಗಳಿದೆ? ಫೋರೆಕ್ಸಲ್ಲಿ ಎಷ್ಟು ರೀತಿಯಾದಂತಹ ಅಕೌಂಟ್ಗಳಿದೆ ಅಂತ ಹೇಳಿದ್ರೆ 4 ರೀತಿಯಾದಂತಹ ಒಂದು ಟ್ರೇಡಿಂಗ್ ಅಕೌಂಟ್ಗಳಿದೆ. ಯಾವುದ್ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಅಕೌಂಟ್ ಅಂತ ಕರೀತಾರೆ. ಎರಡನೇದ್ದು ಮಿನಿ ಅಕೌಂಟು, ಮೈಕ್ರೋ ಅಕೌಂಟು ಅಥವಾ ಸೆಂಟ್ ಅಕೌಂಟ್ ಅಂತಲೂ ಕರೀತಾರೆ. ಸೊ ಏನು ಹಾಗಾದರೆ ಇದರಲ್ಲಿ ಡಿಫ್ರೆನ್ಸು ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ ಲಾಟ್ ಸೈಜ್ ಏನಿರುತ್ತೆ ನೋಡಿ. ಈಗ ಉದಾಹರಣೆಗೆ ನೀವು ಯೂರೋ USD ಅಥವಾ USD INR ತೊಗೊಂಡ್ರಿ ಅಂದರೆ ಒಂದೊಂದು ಯೂನಿಟಿನ ಲೆಕ್ಕ ಅಲ್ಲಿ ನಡೀತಾ ಇರುತ್ತೆ ಅಲ್ವಾ? ಸೊ ಅಲ್ಲಿ ನೀವು ಒಂದೊಂದು ಯೂನಿಟನ್ನು ಖರೀದಿ ಮಾಡೋಕ್ಕಾಗಲ್ಲ, ಒಂದು ಬಲ್ಕಾಗಿ ಒಂದು ಲಾಟನ್ನು ಖರೀದಿ ಮಾಡಬೇಕಾಗತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಒಂದು ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಲಾಟನ್ನು ಖರೀದಿ ಮಾಡಬೇಕಾಗತ್ತೆ. ಅದೇ ಹೊರದೇಶಗಳಲ್ಲಿ ಕಾನ್ಸೆಪ್ಟ್ ಬೇರೆ ಇದೆ, ಅದನ್ನು ತಿಳ್ಕೊಳ್ಳೋಣ. ಸೊ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ 1,00,000 ಯೂನಿಟ್ಸಿನ ಒಂದು ಲಾಟ್ ಆಗಿರುತ್ತೆ. ಸ್ಟ್ಯಾಂಡರ್ಡ್ ಅಕೌಂಟ್ ಟೈಪಲ್ಲಿ 1,00,000 ಯೂನಿಟ್ಸಿಂದು ಒಂದು ಲಾಟ್ ಆಗಿರುತ್ತೆ. ಅದೇ ಮಿನಿಯಲ್ಲಿ 1,00,000 ಯೂನಿಟ್ ಅಲ್ಲ, 10,000 ಯೂನಿಟಿಂದು ಒಂದು ಲಾಟ್ ಆಗಿರುತ್ತೆ. ಮೈಕ್ರೋ ಅಕೌಂಟಲ್ಲಿ 1000 ಯೂನಿಟಿನ ಒಂದು ಲಾಟ್ ಆಗಿರುತ್ತೆ. ಹಾಗಾದರೆ ಸರ್, ಇಲ್ಲಿ ನಾವು ಒಂದು ಲಾಟನ್ನೇ ಖರೀದಿ ಮಾಡಬೇಕಾ ಅಥವಾ ಮಿನಿಮಮ್ ಅಂತ ಹೇಳಿದ್ರೆ ಒಂದು ಲಾಟು ಮಲ್ಟಿಪಲ್ಸ್ ಆಫ್ 1 ಹಾಕಬೇಕಾ, ಅಂದರೆ 1, 2, 3, 4 ಈ ರೀತಿಯಾದಂಥ ಒಂದು ಟ್ರೇಡನ್ನು ಮಾಡಬೇಕಾ ಅಂತ ಹೇಳಿದ್ರೆ ಆನ್ಸರ್ ಈಸ್ ನೋ. ನೋಡಿ ಸ್ನೇಹಿತರೆ, ಇಂಡಿಯಾದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮಿನಿಮಮ್ ರಿಸ್ಕ್ ಟು ರಿವಾರ್ಡ್ ಏನಿದೆ ಅದು ಒಂದು ಲಾಟ್ ಆಗಿರುತ್ತೆ. ಅಂದರೆ ನಮ್ಮ ಮಿನಿಮಮ್ ಪರ್ಚೇಸಿಂಗ್ ಲಿಮಿಟ್ಸ್ ಏನಿದೆ ಅದು ಒಂದು ಲಾಟಿಗೆ ಸೀಮಿತವಾಗಿರುತ್ತೆ. ಬಟ್ ಅದೇ ಫೋರೆಕ್ಸಲ್ಲಿ ಆಗಿದ್ರೆ ಏನಾಗುತ್ತೆ ಅಥವಾ ಗ್ಲೋಬಲಲ್ಲಿ ಏನಾಗುತ್ತೆ ಅಂದರೆ ಒಂದು ಲಾಟ್ ಅಲ್ಲ, ನೀವು ಅರ್ಧ ಲಾಟ್ ಬೇಕಾದರೂ ಖರೀದಿ ಮಾಡಬಹುದು, ಕಾಲು ಭಾಗ ಲಾಟ್ ಆದರೂ ಖರೀದಿ ಮಾಡಬಹುದು, ಅಥವಾ ಕಾಲು ಭಾಗದ ಅರ್ಧ ಲಾಟ್ ಆದರೂ ಖರೀದಿ ಮಾಡಬಹುದು, ಅಥವಾ 0.01 ಲಾಟ್ ಸೈಜನ್ನು ಸಹ ನೀವು ಖರೀದಿಸಬಹುದು ಅಥವಾ ಮಾರಬಹುದು. ಸರಿನಾ? ಸೊ ಇದು ಅಪ್ಲೈಸ್ ಆಗೋದು ಎಲ್ಲ 3ರಲ್ಲೂ ಅಪ್ಲೈ ಆಗುತ್ತೆ. ಸ್ಟ್ಯಾಂಡರ್ಡಲ್ಲೂ ನೀವು ಏನು ಮಾಡ್ಬೋದು, 1,00,000 ಯೂನಿಟ್ಸಿನ ಒಂದು ಲಾಟಲ್ಲಿ ನೀವು 0.01 ಲಾಟ್ ಸೈಜು ಮಾರ್ಬೋದು. ಸೇಮ್ ಅದೇ ಥರ 10,000 ಯೂನಿಟ್ಸಿನ ಲಾಟಲ್ಲೂ ಸಹ, ಅಂದರೆ ಮಿನಿ ಅಕೌಂಟಲ್ಲಿ ಅಲ್ಲೂ ಸಹ ನೀವು 0.01 ಲಾಟ್ ಸೈಜಲ್ಲಿ ವರ್ಕ್ ಮಾಡ್ಬೋದು. ಮೈಕ್ರೋ ಅಕೌಂಟಲ್ಲೂ ನೀವು 0.01 ಲಾಟ್ ಸೈಜಲ್ಲಿ ಕೆಲಸವನ್ನು ಮಾಡಬಹುದು. ಯಾತಕ್ಕಿದೆಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ರಿಸ್ಕ್ ಮ್ಯಾನೇಜ್ಮೆಂಟು. ಎಸ್, ಈಗೇನಾಗುತ್ತೆ, ನನ್ನ ಹತ್ರ ಒಂದು 10,000 ರೂಪಾಯಿ ಇದೆ, ನಾನು ತೊಗೊಂಬಂದ್ಬಿಟ್ಟು ಏನೋ ಒಂದು ಟ್ರೇಡನ್ನು ಮಾಡಬೇಕು, ಮಿನಿಮಮ್ ನನ್ನ ಲಾಟ್ ಸೈಜಲ್ಲಿ 9,000 ಆಗುತ್ತೆ ಅಂತ ಹೇಳಿದ್ರೆ ನಾನಿಲ್ಲಿ ರಿಸ್ಕ್ ಮ್ಯಾನೇಜ್ ಮಾಡೋಕ್ಕೆ ಬರಲ್ಲ ಕ್ಲೀನಾಗಿ. ಆದರೆ ಅದೇ ನನಗೆ ಅದೇನಾದರೂ ಅರ್ಧ ಲಾಟ್ ಸಿಕ್ಕಿತ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಎಕ್ಸಾಕ್ಟ್ಲಿ ಅಲ್ಲಿ ಬೆಟರ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡಬಹುದು ಅಲ್ವಾ? ಸೊ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟಿನ ವೀಡಿಯೋಸ್ನ ಯಾರ್ಯಾರು ನೋಡಿದ್ದೀರಾ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟಿನ ಕ್ಲಾಸಿಗೆ ಯಾರ್ಯಾರು ಕೂತ್ಕೊಂಡಿದ್ದೀರಾ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಏನು ಮಾತಾಡ್ತಾ ಇದ್ದೀನಿ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಲ್ವಾ? ಸೊ ಸ್ನೇಹಿತರೆ, ಅಂಥ ಒಂದು ಕಾನ್ಸೆಪ್ಟ್ಗಳೆಲ್ಲ ಏನಾಗುತ್ತೆ ಅಂದರೆ ಇಲ್ಲಿ ತುಂಬಾ ಒಂದು ಸರಳವಾಗಿ ನೀವು ಹ್ಯಾಂಡಲ್ ಮಾಡಬಹುದು. ಮೇಜರಾಗಿ ಬರ್ತಕ್ಕಂಥ ಪ್ರಾಬ್ಲಮ್ಮೇ ಡಿಸಿಪ್ಲಿನನ್ನು ಫಾಲೋ ಮಾಡದೇ ಇರೋದು. ಸರಿನಾ? ಮೇಜರಾಗಿ ಬರ್ತಕ್ಕಂಥದ್ದೇ ಡಿಸಿಪ್ಲಿನನ್ನು ಫಾಲೋ ಮಾಡದೇ ಇರ್ತಕ್ಕಂಥದ್ದು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ನಾವು ನಮ್ಮ ಡಿಸಿಪ್ಲಿನನ್ನು ಫಾಲೋ ಮಾಡಲಿಕ್ಕೆ ಮಿನಿಮಮ್ 1 ಲಾಟ್ ತೊಗೊಳ್ಳೇಬೇಕಂತ ಏನಿಲ್ವಲ್ಲ, ಅರ್ಧ ಲಾಟ್ ತೊಗೋಬೋದು, ಕಾಲು ಲಾಟ್ ತೊಗೋಬೋದು, 0.01 ಲಾಟ್ ಸೈಜು ನಾವಿಲ್ಲಿ ತೊಗೋಬಹುದು. ಸೊ ಸ್ನೇಹಿತರೆ, ಇದೇ ರೀತಿಯಾದಂಥ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ,
ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಫೀಡ್ಬ್ಯಾಕಿನ ಆಧಾರದ ಮೇಲೆ ನಾವು ಹೊಸ ವೀಡಿಯೋಸನ್ನು ಮಾಡೋದಕ್ಕೆ ಅಥವಾ ನಿಮ್ಮ ಒಂದು ಕ್ವಶನ್ಸಿನ ಆಧಾರದ ಮೇಲೆ ನಾವು ಹೊಸ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ನಮಗೂ ಒಂದು ದಾರಿ ಸಿಗುತ್ತೆ. ಅಂದರೆ ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ ಆ ರೀತಿಯಾದಂಥ ಒಂದು ವೀಡಿಯೋನ ಕೊಡೋದಕ್ಕೆ ನಮಗೂ ಸಾಧ್ಯವಾಗುತ್ತೆ. ಸೊ ನಿಮ್ಮ ಡೌಟ್ಸು, ನಿಮ್ಮ ಕ್ವಶನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಸ್ನೇಹಿತರೆ, ನೀವೇನಾದರೂ ಇನ್ನೂ ನಮಗೆ ನಮ್ಮ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಫಾಲೋ ಮಾಡಿ. ಅದೇ ರೀತಿ ನೀವೇನಾದರೂ ಕೋರ್ಸಸ್ಸನ್ನು ಜಾಯಿನ್ ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ, ಫೇಸ್ಬುಕ್ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಸ್ನೇಹಿತರೆ, ನೀವೇನಾದರೂ ಈ ಇಯರ್ಲಿ ಕೋರ್ಸಸ್ಗಳಲ್ಲಿ ಎನ್ರೋಲ್ ಮಾಡಬೇಕು ಅಥವಾ ಕಲಿಬೇಕು, ನೀವೇನಾದರೂ ಮಾಡಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ವಾ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವೇನಾದರೂ ಫ್ರೀ ಆಫ್ ಕಾಸ್ಟಲ್ಲಿ ಸೆಬಿ ಇನ್ವೆಸ್ಟರ್ ಸರ್ಟಿಫಿಕೇಷನಿನ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಾವು ಅದಕ್ಕೆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಶೀಘ್ರದಲ್ಲೇ, ಖಂಡಿತವಾಗ್ಲೂ ಎನ್ರೋಲ್ ಮಾಡಿಸ್ಕೊತೀವಿ. ಬಟ್ ಕಾಲ್ ಮಾಡಿದಾಗ ದಯವಿಟ್ಟು ಕ್ಲಿಯರಾಗಿ ಹೇಳಿ, ನಾವು ಸೆಬಿ ಇನ್ವೆಸ್ಟರ್ ಕ್ಲಾಸಸ್ಸಿಗೆ ಕೂತ್ಕೋಬೇಕು ಅಂತ ಹೇಳಿ. ಒಂದು ವೇಳೆ ನೀವು ಸೆಬಿ ಇನ್ವೆಸ್ಟರ್ ಕ್ಲಾಸಸ್ಸಿಗೆ ಬರಬೇಕು ಅಂತ ಹೇಳಿದ್ರೆ, ಇಲ್ಲ ಸ್ಪೆಸಿಫಿಕ್ಕಾಗಿ ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇತ್ತು ಅಂತ ಹೇಳಿದ್ರೆ, ಲೈಕ್ ಫಾರೆಕ್ಸ್ ಟ್ರೇಡಿಂಗ್ ಆಗಿರಲಿ, ಅಥವಾ ಸ್ಟಾಕ್ ಟ್ರೇಡಿಂಗ್ ಆಗಿರಲಿ, ಅಥವಾ ಬೈನರಿ ಆಪ್ಷನ್ಸ್ ಟ್ರೇಡಿಂಗ್ ಆಗಿರಲಿ, ಸೊ ಇದ್ರ ಬಗ್ಗೆ ಏನೋ ಮಾಹಿತಿ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕ್ಲಿಯರಾಗಿ ಕೇಳಿ. ಸೊ ಯಾವ ಒಂದು ಟಾಪಿಕಿನ ಬಗ್ಗೆ ನಾವು ಮಾಡಬೇಕು ಅಂತ, ಸೊ ದಟ್ ವಿಲ್ ಡೆಫಿನೆಟ್ಲಿ ಗೈಡ್ ಯು ಅಕಾರ್ಡಿಂಗ್ ಅಲ್ವಾ. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳಾಗಿರಲಿ, ನಿಮ್ಮ ಫೀಡ್ಬ್ಯಾಕ್ಗಳಾಗಿರಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹರಿದಾಡಿಸಿ. ಸೊ ದಟ್ ನಮಗೂ ನಾವು ಮುಂದೆ ಏನು ಮಾಡಬೇಕು, ಯಾವ ರೀತಿಯಾದಂಥ ವೀಡಿಯೋಸ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ವಾ. ಸೊ ಸ್ನೇಹಿತರೆ, ನೀವು ಒಂದು ವೇಳೆ ಫೋರೆಕ್ಸಲ್ಲಿ, ಆಮೇಲೆ ನೀವು ಒಂದು ವೇಳೆ ಏನಾದರೂ ಬೈನರಿ ಆಪ್ಷನ್ಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಗ್ರೂಪಿನ ಲಿಂಕನ್ನು ಕೊಟ್ಟಿರ್ತೀನಿ, ಇಲ್ಲ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಕರೆ ಮಾಡಿ ಮಾತಾಡಿ. ಸೊ ಆ್ಯಡ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ, ಫ್ರೀ ಸಿಗ್ನಲ್ಸ್ ಆಗಿರಲಿ ಅದಕ್ಕೆ ಅಲ್ವಾ. ಸೊ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ಸೆಷನ್ನು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.